ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನ ಆಡ್ತಾ ಇರುವಂತಹ ಇಂಗ್ಲೆಂಡ್ ತಂಡದಲ್ಲಿ ಈಗ ಬಿರುಗಾಳಿಯೇ ಎದ್ದಿದೆ. ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ತಮ್ಮ ಕ್ಯಾಪ್ಟನ್ಸಿಯ ಜೊತೆಗೆ ನಿವೃತ್ತಿಯನ್ನೇ ಘೋಷಣೆ ಮಾಡುವಂತ ಹಂತಕ್ಕೆ ಬಂದಿದ್ದಾರೆ. ಗೆಲುವಿನ ಅಲೆಯಲ್ಲಿ ಒಂದು ಕ್ಷಣ ಮೈಮರೆತಿದ್ದಕ್ಕೆ ತಮ್ಮ ಕರಿಯರ್ನೇ ಕಳೆದುಕೊಳ್ಳುವಂತ ಚಾನ್ಸಸ್ ಕೂಡ ಇದೆ. ಆಲ್ರೆಡಿ ತಂಡದಿಂದ ಹೊರಬಿದ್ದಿರುವಂತ ಸ್ಟೋಕ್ಸ್ ತಮ್ಮ ವೃತ್ತಿ ಜೀವನವನ್ನು ಕೂಡ ಕಳ್ಕೊಳ್ತಾರಾ? ಅಷ್ಟಕ್ಕೂ ಏನಾಯ್ತು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಡುವೆ 3 ಪಂದ್ಯಗಳ ಟೆಸ್ಟ್ ಸರಣಿ ನಡೀತಾ ಇದೆ. ಜೂನ್ 4ರಿಂದ 7ರವರೆಗೆ ನಡೆದ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ 115 ರನ್ಗಳ ಭರ್ಜರಿ ಅಂತರದ ಗೆಲುವನ್ನು ಸಾಧಿಸಿತ್ತು. ಆದರೆ ಪಂದ್ಯದ ಕೊನೆಯ ದಿನ ಅಂದ್ರೆ ಕಳೆದ ಭಾನುವಾರ ರಾತ್ರಿ ಇದೇ ಗೆಲುವಿನ ಗುಂಗಲ್ಲಿ ನಾಯಕ ಬೆನ್ ಸ್ಟೋಕ್ಸ್ ಹಾಗೆ ಬೌಲರ್ ಗಸ್ ಅಟ್ಕಿನ್ಸನ್ ಲಂಡನ್ನ ನೈಟ್ ಕ್ಲಬ್ಗೆ ಹೋಗಿ ಚೆನ್ನಾಗಿ ಮತ್ತೇರಿಸ್ಕೊಂಡಿದ್ದಾರೆ. ಸೊ ಅಷ್ಟಕ್ಕೆ ಸುಮ್ಮನಾಗಿ ವಾಪಸ್ ಆಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಅದೇ ನೈಟ್ ಕ್ಲಬ್ನಲ್ಲಿ ಇಂಗ್ಲೆಂಡ್ನ ರಗ್ಬಿ ಕ್ಲಬ್ ಆದಂತ ಸರಾಸೆನ್ಸ್ನ ಆಟಗಾರರು ಕೂಡ ಅದೇ ಕ್ಲಬ್ನಲ್ಲಿದ್ರು. ಈ ವೇಳೆ ಎರಡೂ ತಂಡಗಳ ಅಂದ್ರೆ ಕ್ರಿಕೆಟ್ ಹಾಗೆ ರಗ್ಬಿ ಆಟಗಾರರ ನಡುವೆ ವಾಗ್ವಾದ ನಡೆದಿದೆ. ರಗ್ಬಿ ಕ್ಲಬ್ನ ಆಟಗಾರನೊಬ್ಬ ಅಟ್ಕಿನ್ಸನ್ಗೆ ಗುದ್ದುವ ಹಂತಕ್ಕೂ ಕೂಡ ಹೋಗಿದ್ದಾನೆ. ಅಷ್ಟರ ಮಟ್ಟಿಗೆ ಗಲಾಟೆ ಆಗಿದೆ. ಸೊ ಈ ವೇಳೆ ಜಸ್ಟ್ ಮಿಸ್ ಆಗಿರುವಂತದ್ದು ಅಟ್ಕಿನ್ಸನ್. ಆದ್ರೆ ಈ ಗುದ್ದಾಟದಲ್ಲಿ ECBಯ ಭದ್ರತಾ ಅಧಿಕಾರಿ ಗಾಯಗೊಂಡಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಅವರಿಗೆ ಹೊಲಿಗೆ ಕೂಡ ಹಾಕಿದ್ದಾರೆ. ಸೊ ಇದೇ ಈಗ ಅವರ ಭವಿಷ್ಯಕ್ಕೆ ಕುತ್ತನ್ನ ತಂದಿದೆ. ಕ್ಯಾಪ್ಟನ್ಸಿಗೆ ರಾಜೀನಾಮೆಯೋ ನಿವೃತ್ತಿಯನ್ನೇ ಘೋಷಣೆ ಮಾಡ್ತಾರೋ? ಇಂಗ್ಲೆಂಡ್ ಕ್ರಿಕೆಟ್ ತಂಡಕ್ಕೆ ತೀವ್ರ ಮುಜುಗರ ತಂದಿಟ್ಟಿರುವಂತಹ ನೈಟ್ ಕ್ಲಬ್ನಲ್ಲಿ ನಡೆದ ಈ ಗಲಾಟೆ ಇಂಗ್ಲೆಂಡ್ ಹಾಗೆ ವೇಲ್ಸ್ ಕ್ರಿಕೆಟ್ ಮಂಡಳಿ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ತನಿಖೆ ವೇಳೆ ಬೆನ್ ಸ್ಟೋಕ್ಸ್ ಹಾಗೆ ಗಸ್ ಅಟ್ಕಿನ್ಸನ್ ರಗ್ಬಿ ಆಟಗಾರರ ಜೊತೆ ಜಗಳ ಆಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗೆ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯ ಮುಗಿದ ಬಳಿಕ ತಂಡದ ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ಕೂಡ ತನಿಖೆ ಆಗ್ತಾ ಇರುವಂತದ್ದು. ಈಗಾಗಲೇ 2ನೇ ಟೆಸ್ಟ್ ಪಂದ್ಯಕ್ಕೂ ಕೂಡ ತಂಡವನ್ನ ಘೋಷಣೆ ಮಾಡಲಾಗಿದೆ. ಸೊ 17ನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂತ ಅಂದ್ರೆ 17ನೇ ತಾರೀಕಿಂದ ನಡೆಯಲಿರುವಂತ 2ನೇ ಟೆಸ್ಟ್ ಪಂದ್ಯಕ್ಕೆ ಇಲ್ಲಿ ಸ್ಟೋಕ್ಗೆ ಕೋಕ್ ಕೊಟ್ಟು ಜೋ ರೂಟ್ಗೆ ಕ್ಯಾಪ್ಟನ್ಸಿಯನ್ನ ನೀಡಲಾಗಿದೆ. ಸೊ 2ನೇ ಪಂದ್ಯ ಜೂನ್ 17ರಿಂದ ಆರಂಭವಾಗಲಿದ್ದು ಬೆನ್ ಸ್ಟೋಕ್ಸ್ ಹಾಗೆ ಗಸ್ ಅಟ್ಕಿನ್ಸನ್ ಇಬ್ರು ಕೂಡ ತಂಡದಿಂದ ಹೊರಬಿದ್ದಿದ್ದಾರೆ. ಸೊ ಈ ವಿವಾದದ ಬಳಿಕ ಬೆನ್ ಸ್ಟೋಕ್ಸ್ ತಮ್ಮ ನಾಯಕತ್ವಕ್ಕೆ ರಾಜೀನಾಮೆಯನ್ನ ನೀಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇನ್ನು ಘಟನೆ ಆದ್ಮೇಲೆ ಬೆನ್ ಸ್ಟೋಕ್ಸ್ಗೆ ECB ಕೆಲವೊಂದು ಚಾಯ್ಸ್ಗಳನ್ನ ಕೂಡ ನೀಡಿತು. ಅಂದ್ರೆ ಸ್ವಯಂ ಪ್ರೇರಣೆಯಿಂದ ನೀವು ಕ್ಯಾಪ್ಟನ್ಸಿಯನ್ನ ಬಿಟ್ಕೊಡಿ ಅಥವಾ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಯದೇ ಇದ್ರೆ ಮಂಡಳಿಯೇ ನಿಮ್ಮ ವಿರುದ್ಧ ಕ್ರಮವನ್ನ ಕೈಗೊಂಡು ಕ್ಯಾಪ್ಟನ್ಸಿಯನ್ನ ಕಿತ್ಕೊಳ್ತೀವಿ ಅಂದಿದ್ರು. ಸೊ ಆಲ್ರೆಡಿ ಕ್ಯಾಪ್ಟನ್ಸಿಯಿಂದ ತೆಗೆದು ಹಾಕಿದ್ದಾರೆ. ಇನ್ನೇನಿದ್ರು ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ ಎನ್ನುವಂಥದ್ದೇ ಇಲ್ಲಿರುವಂತಹ ಪ್ರಶ್ನೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಬೆನ್ ಸ್ಟೋಕ್ಸ್ ದಿ ಬೆಸ್ಟ್ ಪ್ಲೇಯರ್, ವಿಶ್ವದ ಬೆಸ್ಟ್ ಆಲ್ರೌಂಡರ್ ಕೂಡ. ತಮ್ಮ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಾಯಿಸಬಲ್ಲ ಸಾಮರ್ಥ್ಯವನ್ನ ಅವರು ಹೊಂದಿದ್ರು. ಬೆನ್ ಸ್ಟೋಕ್ಸ್ ಇಂಗ್ಲೆಂಡ್ ಪರ 121 ಟೆಸ್ಟ್ ಪಂದ್ಯಗಳಲ್ಲಿ 34ರ ಅವರೇಜ್ನಲ್ಲಿ 7228 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ 114 ಏಕದಿನ ಪಂದ್ಯಗಳಲ್ಲಿ 41ರ ಅವರೇಜ್ನಲ್ಲಿ 3463 ರನ್ಗಳನ್ನು ಗಳಿಸಿದ್ರು. ಇನ್ನು 43 T20 ಪಂದ್ಯಗಳಲ್ಲಿ 21ರ ಅವರೇಜ್ನಲ್ಲಿ 585 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು ಇಂಗ್ಲೆಂಡ್ ಆಟಗಾರರ ಈ ಮತ್ತಿನ ರಂಪಾಟ ಇದೇ ಮೊದಲೇನೂ ಅಲ್ಲ. ಕಳೆದ ಜನವರಿಯಲ್ಲೂ ಕೂಡ ಇಂಥದ್ದೇ ಗಲಾಟೆಯನ್ನ ಮಾಡಿಕೊಂಡಿದ್ರು. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಇಂಗ್ಲೆಂಡ್ ಆಟಗಾರರು ಮತ್ತಿನಲ್ಲಿ ಇದೇ ರೀತಿಯಾಗಿ ವರ್ತನೆಯನ್ನ ತೋರಿದ್ರು. ಇದರಿಂದ ತೀವ್ರ ಮುಜುಗರಗೊಳಗಾಗಿದ್ದಂತ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಆಗಲೇ ತಮ್ಮ ಆಟಗಾರರು ಪಂದ್ಯಗಳ ವೇಳೆ ತಡರಾತ್ರಿ ಹೊರಗೆ ಹೋಗೋದನ್ನ ನಿಷೇಧಿಸುವ ಮೂಲಕ ನಿಯಮವನ್ನ ತಂದಿತ್ತು. ಅಂದ್ರೆ ಇಂಗ್ಲೆಂಡ್ ತಂಡದ ಆಟಗಾರರಿಗೆ ಪಂದ್ಯಗಳ ವೇಳೆ ಮಿಡ್ ನೈಟ್ ಕರ್ಫ್ಯೂ ನಿಯಮವನ್ನ ತಂದಿದ್ರು. ಆದ್ರೀಗ ರೂಲ್ಸ್ ಬ್ರೇಕ್ ಮಾಡಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಅವಮಾನವಾಗುವಂತೆ ನಡ್ಕೊಂಡಿದ್ದಾರೆ. ಹೀಗಾಗಿ ಕ್ರಿಕೆಟ್ ರೆಗ್ಯುಲೇಟರ್ ತನಿಖೆಗೂ ಕೂಡ ಆಲ್ರೆಡಿ ಇಂಗ್ಲೆಂಡ್ ಒಪ್ಪಿಸಿರುವಂತದ್ದು. ಈ ಸ್ವತಂತ್ರ ಸಂಸ್ಥೆಗೆ ಆಟಗಾರರ ವಿರುದ್ಧ ದೊಡ್ಡ ಮೊತ್ತದ ದಂಡ ವಿಧಿಸುವ ಅಥವಾ ಅನಿರ್ದಿಷ್ಟಾವಧಿ ನಿಷೇಧ ಹೇರುವಂತ ಸಂಪೂರ್ಣವಾದಂತ ರೈಟ್ಸ್ ಇದೆ. ಹೀಗಾಗಿ ಬೆನ್ ಸ್ಟೋಕ್ಸ್ ಮತ್ತು ಗಸ್ ಅಟ್ಕಿನ್ಸನ್ ಕ್ರಿಕೆಟ್ ಭವಿಷ್ಯ ತೂಗುಯಾಲೆಯಲ್ಲಿದೆ. ಇನ್ನು ಬೆನ್ ಸ್ಟೋಕ್ಸ್ ಇತ್ತೀಚೆಗಷ್ಟೇ ಸರ್ಜರಿಗೆ ಒಳಗಾಗಿ ಬಂದಿದ್ದನ್ನು ಕೂಡ ಇಲ್ಲಿ ಹೇಳಲೇಬೇಕು. ಮುಖಕ್ಕೆ ಬಾಲ್ ಬಿದ್ದು ಮೂಳೆ ಮುರಿದು ಶಸ್ತ್ರಚಿಕಿತ್ಸೆ. ಇನ್ನು ಬೆನ್ ಸ್ಟೋಕ್ಸ್ ಇತ್ತೀಚೆಗಷ್ಟೇ ನೆಟ್ ಪ್ರಾಕ್ಟೀಸ್ ವೇಳೆ ಚೆಂಡು ಮುಖಕ್ಕೆ ತಗುಲಿ ಕೆನ್ನೆಯ ಮೂಳೆಯೇ ಮುರಿದು ಹೋಗಿತ್ತು, ರಕ್ತ ಸೋರಿತ್ತು. ಹೀಗಾಗಿ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗಿದ್ರು. ಡರ್ಹಾಮ್ ಅಕಾಡೆಮಿಯಲ್ಲಿ ಯುವ ಆಟಗಾರರಿಗೆ ತರಬೇತಿಯನ್ನು ನೀಡಬೇಕಾದ್ರೆ ಬ್ಯಾಟರ್ ಬಾರಿಸಿದ ಚೆಂಡು ಸ್ಟೋಕ್ಸ್ ಅವರ ಕೆನ್ನೆಗೆ ರಭಸವಾಗಿ ಬಿದ್ದಿತ್ತು.
ಸೊ ಕೆನ್ನೆ ಮುರಿದಿದ್ರಿಂದ ಮೂಳೆಯನ್ನು ಸರಿಪಡಿಸೋಕೆ ವೈದ್ಯರು ಲಂಡನ್ನಲ್ಲಿ ಕಾಂಪ್ಲೆಕ್ಸ್ ಸರ್ಜರಿನೂ ಕೂಡ ಮಾಡಿದ್ರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿತ್ತಾದ್ರೂ ಕೂಡ ಸರ್ಜರಿಯ ನಂತರ ಅವರ ಮುಖದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಿದ್ದು ಗೊತ್ತಾಗ್ತಾ ಇತ್ತು. ಸೊ ಮೊದಲಿನ ಫೋಟೋ ಹಾಗೆ ನಂತರದ ಫೋಟೋವನ್ನ ಕೊಲಾಜ್ ಮಾಡಿ ವೈರಲ್ ಮಾಡಲಾಗ್ತಾ ಇತ್ತು, ಹೇಗಿದ್ದ ಸ್ಟೋಕ್ಸ್ ಹೇಗಾಗಿದ್ದಾರೆ ಅಂತ. ಸೊ ಈ ನೋವನ್ನೆಲ್ಲ ಮರೆತು ಮತ್ತೆ ಮೈದಾನಕ್ಕಿಳಿದಿದ್ದಂತ ಸ್ಟೋಕ್ಸ್ ಈಗ ತಮ್ಮ ಕೈಯಾರೆ ತಾವೇ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುವಂತ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಗಂಭೀರ ಗಾಯವನ್ನ ಮೆಟ್ಟಿ ಮತ್ತೆ ಮೈದಾನಕ್ಕಿಳಿದ ಸ್ಟೋಕ್ಸ್ ಈಗ ಕ್ರಿಕೆಟೇ ಬಿಡಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಸೊ ಆಟಗಾರರಾದವರಿಗೆ ಮೈದಾನದಲ್ಲಿ ಎಷ್ಟು ಡಿಸಿಪ್ಲಿನ್ ಮುಖ್ಯನೋ, ಮೈದಾನದ ಹೊರಗೆ ಅದನ್ನ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಮಸ್ಕಾರ.